ಬಾಯಿನಿಂದ ಚೇತರಿಸಿಕೊಳ್ಳದ ಜನರಿಗೆ ಮತ್ತೊಂದು ಶಾಕ್ ಇದು. ನೋಟ್ ಬ್ಯಾನ್ ನಂತರ ಚೇತರಿಸಿಕೊಳ್ಳಿರುವಂತಹ ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. 10 ರೂಪಾಯಿ ಕಾಯಿನ್ ಇಟ್ಟುಕೊಂಡಿರೋರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು. 10 ರೂಪಾಯಿ ನಾಣ್ಯ ಇಟ್ಕೊಂಡು ದಿನಸಿ ತರಕಾರಿ ಕೊಂಡೊಯ್ಕೊಳ್ಳಲು ಏನಾದ್ರೂ ಹೋಗ್ತಾ ಇದ್ದೀರಾ? ಹಾಗಿದ್ರೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಆಗೋದು ಗ್ಯಾರಂಟಿ ಪಕ್ಕ. ತರಕಾರಿಯೂ ಇಲ್ಲ, ದಿನಸಿಯೂ ಇಲ್ಲ, ನಿಮ್ಮ ನಾಣ್ಯ ನಿಮ್ಮಲ್ಲೇ ಉಳಿಯುತ್ತೆ. ಹಾಗಿದ್ರೆ ಸದ್ದಿಲ್ಲದೆ ನಿಷೇಧವಾಗಿದೆಯಾ 10 ರೂಪಾಯಿ ನಾಣ್ಯ? ಎಸ್, ಜನರಿಗೆ ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಯಾಕಂತಂದ್ರೆ ಏನಾದ್ರೂ ಸದ್ದಿಲ್ಲದೆ ನಿಷೇಧವೇನಾದ್ರೂ ಆಗಿದೆಯಾ 10 ರೂಪಾಯಿ ನಾಣ್ಯ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಾರ್ವಜನಿಕರು, ವ್ಯಾಪಾರಸ್ಥರ ಬಾಯಲ್ಲೇ ನಿಷೇಧದ ಸುದ್ದಿ ಹರಿದಾಡ್ತಾ ಇದೆ. ಅಸಲಿ ನಾಣ್ಯ ಕೊಟ್ಟರು ಇದು ನಕಲಿ ನಾಣ್ಯ ಅಂತಿದ್ದಾರೆ ವ್ಯಾಪಾರಸ್ಥರು. RBI ನಿಂದ ಘೋಷಣೆ ಆಗದಿದ್ದರೂ ಕೂಡ ಹೀಗೊಂದು ವದಂತಿ ಹಬ್ಬಿರೋದು ಯಾಕೆ ಅನ್ನೋ ಪ್ರಶ್ನೆ ಜನ ಎತ್ತಾ ಇದ್ದಾರೆ. ಬ್ಯಾಂಕ್ ನಲ್ಲಿ 10 ರೂಪಾಯಿ ನಾಣ್ಯ ಎಕ್ಸ್ಚೇಂಜ್ ಮಾಡೋಕೆ ಹೋದ್ರೆ ಅವರು ಏನ್ ಹೇಳ್ತಾರೆ ಬ್ಯಾಂಕ್ನವರು? ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಸಾರ್ವಜನಿಕರ ಹತ್ತಾರು ಆತಂಕ ಈಗ ಬಟಾ ಬಯಲಾಗಿದೆ. ಹಾಗಿದ್ರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ಮಾಡಿರುವಂತಹ ರಿಯಾಲಿಟಿ ಚೆಕ್ ನಲ್ಲಿ ಏನಿದೆ ನೋಡಿ. ಟೆನ್ಷನ್ ಇಂದಲೇ ಜನ ಇನ್ನೂ ಕೂಡ ಚೇತರಿಸ್ಕೊಳ್ತಾ ಇಲ್ಲ. ಅಂತದ್ರಲ್ಲಿ ಈಗ 10 ರೂಪಾಯಿಯ ಕಾಯಿನ್ ಅನ್ನ ಯಾರು ಸ್ವೀಕರಿಸ್ತಾ ಇಲ್ಲ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ದಿನಸಿ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಈವನ್ ಬ್ಯಾಂಕ್ಗಳಲ್ಲೂ ಕೂಡ 10 ರೂಪಾಯಿಯ ನಾಣ್ಯವನ್ನ ಸ್ವೀಕರಿಸ್ತಾ ಇಲ್ಲ ಅನ್ನುವಂತಹ ಸುದ್ದಿ ಜೋರಾಗಿ ಹರಿದಾಡ್ತಾ ಇದೆ. ಸೊ ಈ ಕಾಯಿನ್ ಅನ್ನ ತಗೊಂಡು ನಾನು ದಿನಸಿ ಅಂಗಡಿಗೆ ಹೋಗ್ತೀನಿ. ಸೊ ಅಲ್ಲಿನ ಅಂಗಡಿಯವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ತಗೊಳ್ಳಿ. ಇಲ್ಲ ಕಾಯಿನ್ ತಗೊಳ್ಳಲ್ಲ. ಯಾಕೆ ತಗೊಳ್ಳಲ್ಲ? ಕಾಯಿನ್ 10 ರೂಪಾಯಿ ಕಾಯಿನ್ ಇದು ಯಾರು ತಗೋತಿಲ್ಲ, ನಾವು ತಗೊಳ್ಳಲ್ಲ. ಅಲ್ಲ, ಏನಕ್ಕೆ ತಗೊಳ್ಳಲ್ಲ? ನಂತರ ಬೇರೆ ಇಲ್ವಲ್ಲ ಸರ್, ನೋಟೇ ಇಲ್ವಲ್ಲ? ಇಲ್ಲ, ನೋಟ್ ಬೇಕು ನಮ್ಗೆ. ಇಲ್ಲ ತಗೊಳ್ಳಲ್ಲ. ಅಲ್ಲ, ಕಾಯಿನ್ ಯಾಕೆ ತಗೊಳ್ಳಲ್ಲ? RBI ಏನ್ ಹೇಳಿಲ್ವಲ್ಲ? ಇಲ್ಲ, ಯಾರು ತಗೋತಿಲ್ವಲ್ಲ ಮೇಡಮ್, ಅವರು ನ್ಯೂಸೆನ್ಸ್ ಮಾಡೋರಲ್ಲ, ನಾವು ಯಾರು ತಗೋತಿಲ್ಲ. ಅಲ್ಲ, ನಿಮ್ ಬ್ಯಾಂಕ್ ಅಲ್ಲಿ ತಗೊಳ್ಳಲ್ವಾ ಇದನ್ನ? ಇಲ್ಲ, ಯಾರು ತಗೋತಿಲ್ಲ, ಅವರೇ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಈಗ RBI ನೋಟ್ ನಿಷೇಧ ಅಷ್ಟೇ ಮಾಡಿದ್ದು, ಕಾಯಿನ್ ಏನ್ ನಿಷೇಧ ಮಾಡಿಲ್ವಲ್ಲ? ಎಲ್ಲರೂ ಯಾರು ತಗೋತಿಲ್ಲ ಮೇಡಮ್, ನಾವು ಕೊಟ್ರೆ ಅವರು ತಗೊಳ್ಳಲ್ಲ. ಏನಕ್ಕೆ ತಗೋತಾ ಇಲ್ಲ ಗೊತ್ತಿಲ್ಲ ಮೇಡಮ್. ನಮ್ಮ ಹತ್ರನೂ ಇದೆ 4,000 ಕಾಯಿನ್ ಇದೆ. ಯಾರು ತಗೋತಿಲ್ವಲ್ಲ. ಅದು ಏನಕ್ಕೆ ತಗೋತಾ ಇಲ್ಲ ಅಂತಾನು ಗೊತ್ತಿಲ್ವಾ? ಬೇರೆ ಕಸ್ಟಮರ್ ಬಂದ್ರೆ ನಂತರ ಈಗ ಇದ್ದೇ ಇಲ್ಲ, ನೋಟ್ ಇಲ್ಲ, ಬೇರೆ ನಾವು ಇವಾಗ ಏನೋ ಒಂದು ಐಟಮ್ ತರಬೇಕಂದ್ರೆ ಬೇರೆ ಅಂಗಡಿಗೆ ಹೋಗಿ ಕೊಟ್ರೆ ಯಾರು ತಗೋತಿಲ್ಲ. ಬ್ಯಾಂಕ್ ಹೋಗಿದ್ದೀರಾ? ಬ್ಯಾಂಕ್ ಇಲ್ಲಿ ಕೆನರಲ್ಲೆಲ್ಲ ಕೇಳಿದ್ರೆ ಇಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ನಮ್ಗೆ ಬಂದಿದೆ, RBI ಇಂದ ನ್ಯೂಸ್ ಬಂದಿದೆ, ತಗೊಳಂಗಿಲ್ಲ. RBI ಹೇಳಿದೆಯಲ್ಲ ಸರ್, ತಗೋತೀವಿ ನೋಟ್. ಇದು ಕಾಯಿನ್ ಏನು ಬ್ಯಾನ್ ಆಗಿಲ್ವಲ್ಲ, ಕಾಯಿನ್ ನಿಷೇಧನೂ ಮಾಡಿಲ್ಲ, ತಗೋಬಹುದು ಅಂತ ಹೇಳ್ತಾ ಇದಾರೆ. ಅದೇನೋ ಗೊತ್ತಿಲ್ಲ, ಆದ್ರೆ ನಾವ್ ಯಾರ ಹತ್ರ ಸುಳ್ಳು ಸುದ್ದಿ ಅನ್ಸುತ್ತೆ ಸರ್, ತಗೊಳ್ಳಿ. ಇಲ್ಲ ಇಲ್ಲ, ಬೇಡ ಬೇಡ. ಸೊ ಮತ್ತೇನ್ ಮಾಡೋದು ಸರ್? ನನ್ನ ಹತ್ರ ನೋಟ್ ಇಲ್ಲ. ಇಲ್ಲ ಇಲ್ಲ ಇಲ್ಲ, ತಗೊಳ್ಳಲ್ಲ. ನೋಟ್ ತಗೊಂಬನ್ನಿ, ಪರವಾಗಿಲ್ಲ. ಯಾವತ್ತಿಂದ ತಗೋತಾ ಇಲ್ಲ ನೀವು? ಆಯ್ತು, 2 ವಾರ ಆಯ್ತು. ಸೊ ಅದನ್ನ ಏನ್ ಮಾಡ್ಲಿ ಮತ್ತೆ ನಾನು? ಅಕ್ಕಿನ ನೋಡಿ ಏನ್ ಮಾಡ್ತೀರಾ? ನೋಟ್ ಇಲ್ಲ ನನ್ನ ಹತ್ರ, ಕಾಯಿನ್ ಆಗಲ್ಲ ಮೇಡಮ್. ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ಮ ಕೈಯಲ್ಲೂ ಕೂಡ 10 ರೂಪಾಯಿ ಕಾಯಿನ್ ಅನ್ನ ತಗೊಂಡಿಲ್ಲ. ಕೆಲವರಿಗೆ ಕಾರಣವೇ ಗೊತ್ತಿಲ್ಲ, ಗಾಳಿ ಸುದ್ದಿ ಹತ್ತೊಡಗಿದೆ, ಅದಕ್ಕೆ ನಾವು ತಗೋತಾ ಇಲ್ಲ ಅಂತ ಹೇಳಿದ್ರೆ, ಇನ್ನು ಕೆಲವರು ನಕಲಿ ನಾಣ್ಯಗಳು ಬಂದಿದೆ 10 ರೂಪಾಯಿದು, ಸೊ ಆ ಕಾರಣದಿಂದ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ RBI ಕೂಡ ಸ್ಪಷ್ಟಪಡಿಸಿದೆ, ಯಾವುದೇ ಕಾರಣಕ್ಕೂ ನಾವು 10 ರೂಪಾಯಿ ನಾಣ್ಯವನ್ನ ಅಮಾನ್ಯೀಕರಣಗೊಳಿಸಿಲ್ಲ, ಸೊ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಅನ್ನುವಂಥದ್ದಾಗಿ ಹೇಳಿದೆ. ಸೊ ನಮ್ಮ ಆಶಯ ಕೂಡ ಅಷ್ಟೇ, ದಯವಿಟ್ಟು ಗಾಳಿ ಸುದ್ದಿಗೆ ಕಿವಿಗೊಡಬೇಡಿ. 10 ರೂಪಾಯಿಯ ನಾಣ್ಯ ಇನ್ನೂ ಕೂಡ ಚಲಾವಣೆಯಲ್ಲಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.
ಸಂಸತ್ ಅಥವಾ ವಿಧಾನಸಭೆ ಪ್ರಜಾಪ್ರಭುತ್ವದ ದೇಗುಲ ಅಂತಾರೆ. ಆದರೆ ತಮಿಳುನಾಡಿನ ಅಸೆಂಬ್ಲಿ ಇವತ್ತು ಅಕ್ಷರಶಃ ರಣರಂಗವಾಯಿತು. ಜಯಲಲಿತಾ ಅಕಾಲಿಕ ನಿಧನದ ಬಳಿಕ ಅಣ್ಣಾ ಡಿಎಂಕೆ ಮೇಲೆ ಹಿಡಿತ ಸಾಧಿಸಿದ ಶಶಿಕಲಾ ಅವರ ಹೋರಾಟದ ಮುಂದುವರಿದ ಭಾಗವಾಗಿ ಎಲ್ಲವೂ ನಡೆಯಿತು. ಬೆಂಗಳೂರಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ ಅಂತ ಬಿಬಿಎಂಪಿ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದೆ. ಆದ್ರೂ ಅನಧಿಕೃತ ಹುಕ್ಕಾ ಬಾರ್ಗಳಿಗೆ ಬಿಬಿಎಂಪಿ ದಾಳಿ ನಡೆಸಿದೆ. ಶಾಂತ ಬೆಂಗಳೂರಿನ ಕರಾಳ ಮುಖದ ಪರಿಚಯವನ್ನ ನಾವು ಮಾಡಿಕೊಡ್ತೀವಿ ನೋಡಿ.